ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ವಿರುದ್ಧ ರಸ್ತೆಗೆ ಇಳಿದ ಖಾಸಗಿ ಬಸ್ ಮಾಲೀಕರ ಸಂಘ. ಪರವಾನಗಿ ಇಲ್ಲದ ಕಡೆ ಬಸ್ ಓಡಿಸುತ್ತಿರುವುದಕ್ಕೆ ಆಕ್ರೋಶ. ಖಾಸಗಿ ಬಸ್ ಮಾಲೀಕರು ಅವಿಳಂಬ ತೆರಿಗೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಬೆಂಬಲ. ಹೊಟ್ಟೆಯ ಮೇಲೆ ಹೊಡೆದರೆ ಉಗ್ರ ಪ್ರತಿಭಟನೆ ಎಂದ ನಾಗರಾಜ್. ಪರವಾನಗಿ ಇರದ ಕಡೆ ಬಸ್ ಬಿಡಬೇಡಿ ಎಂದ ಗೋಪಾಲ ಶೆಟ್ಟಿ. ಬಿಎಸ್ಎನ್ಎಲ್ ಅಧಿಕಾರಿಗಳ ವಿರುದ್ಧ ಕರವೇ ಆಕ್ರೋಶ. ಜನರಿಗೆ ಸ್ಪಂದಿಸಿದ ಅಧಿಕಾರಿಗಳ ವರ್ಗಾಯಿಸಲು ಮನೋಜ್ ಒತ್ತಾಯ. ಗಣರಾಜ್ಯೋತ್ಸವ ಸಾಂಸ್ಕೃತಿಕ ವೈಭವ. ಸಾಧಕರಿಗೆ ಸನ್ಮಾನ. ಗಮನ ಸೆಳೆದ ನೃತ್ಯ ಸಂಭ್ರಮ. ಸಾಧಕರಿಗೆ ಸನ್ಮಾನ ಪ್ರೇರಣೆ ಎಂದ ಶಾಸಕರು. ಈಗ ಸುದ್ದಿಯ ವಿವರ. ಅನಧಿಕೃತವಾಗಿ ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸೋಮವಾರ ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ಸಂಘದ ಅಧ್ಯಕ್ಷ ನಾಗರಾಜ್ ಗುಡ್ಡೆಮನೆ, ಗಜಾನನ ಬಸ್ ನೌಕರರ ಸಂಘದ ಅಧ್ಯಕ್ಷ ಗೋಪಾಲ ಶೆಟ್ಟಿ. ಆರ್ಥಿಕ ಸ್ಥಿತಿ ಏನಾಗಿದೆ, ಎಷ್ಟು ಬಸ್ಸು ಡಿಪೋದಲ್ಲಿ ನಿಂತಿದ್ದಾವೆ ನಮಗೆ ಗೊತ್ತಿದೆ. ಇದರ ಮಧ್ಯೆ ಈ ಪ್ರಾಂತ್ಯದ ಜನ ನೆನಪಲ್ಲಿ ಇಟ್ಕೊಂಡಿದೀವಿ. ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳಿಗೆ ಏನಾದ್ರೂ ಬಸ್ಗಳು ಓಡಾಡಿದಾವೆ ಅಂತಂದ್ರೆ ಅದವತ್ತು ವರದಾ ಬಸ್ ಓಡಾಡಿತ್ತು, ಜನಪ್ರಿಯ ಬಸ್ ಓಡಾಡಿತ್ತು, PRK ಬಸ್ ಓಡಾಡಿತ್ತು. ಗಜಾನನ ಕಂಪನಿ ಈ ಭಾಗದಲ್ಲಿ ಸಾರ್ವಜನಿಕರು ಏನಾದ್ರೂ ಬಸ್ ಹತ್ಕೊಂಡು ಓಡಾಡ್ತಾರೆ ಅಂತಂದ್ರೆ ಗಜಾನನ ಮೋಟರ್ ಕಂಪನಿಯನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದು ಇವತ್ತು KSRTCಯ ಯಾರ್ಯಾರು ಸಿಬ್ಬಂದಿಗಳಾಗಿ ಶಾಶ್ವತವಾಗಿ ತಾವೇ ಇದೀವಿ ಅಂತ ಅನ್ಕೊಳ್ತಾರೆ, ಮನವರಿಕೆ ಮಾಡ್ಕೋಬೇಕು. ನಿಮ್ ಮನೆಯಲ್ಲಿ ನಿಮ್ ತಾಯಿ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಬಸ್ಸಿಗೆ ಬಂದು ಹೋಗಿ ಅವ್ರೇನಾದ್ರು ಸವಲತ್ತು ತಗೊಂಡಿದ್ದಾರೆ ಅಂತಂದ್ರೆ ಅವತ್ತು ಆ ಖಾಸಗಿ ಬಸ್ನ ಮಾಲೀಕರು ಮತ್ತು ಅವಲಂಬಿತರು ಮಾಡಿರ್ತಕ್ಕಂಥ ಉಪಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ರೀತಿನಲ್ಲಿ ಇರ್ಬೇಕಿದ್ರೆ ಆಯ್ತು, KSRTCಗೆ ಎಲ್ಲದನ್ನೂ ಒದಗಿಸ್ಕೊಡೋ ತಾಕತ್ ಇದೆಯಾ ಕೇಳಿದ್ರೆ ಇವ್ರ ಹಣೆ ಬರಕ್ಕೆ ಪರ್ಮಿಟ್ ಇರೋ ಲೈನ್ಗೆ ಯೋಗ್ಯವಾದ ಬಸ್ ಕೊಡ್ತಕ್ಕಂಥ ತಾಕತ್ತಿಲ್ಲ, ಟೈರ್ ಖರೀದಿ ಮಾಡ್ತಕ್ಕಂಥ ತಾಕತ್ತಿಲ್ಲ, ಸರ್ವಿಸ್ ಮಾಡದೆ ಕಳ್ಸಿಕೊಡ್ತಾ ಇದ್ದಾರೆ. ಆಗಿರ್ಬೇಕಿದ್ರೆ ಪರ್ಮಿಟ್ ಆಗದೇನೆ ಪರ್ಮಿಟ್ಗೆ ಅಪ್ಲೈ ಮಾಡ್ಕೊಂಡು ಪರ್ಮಿಟ್ಗೆ ಹಾಕಿರ್ತಕ್ಕಂಥ ಅರ್ಜಿ ಇಟ್ಕೊಂಡು ಇಲ್ಲಿ ಖಾಸಗಿ ಬಸ್ಸೇ ಓಡಾಡಬಾರ್ದು ಅಂತ ಹೇಳಿ ಖಾಸಗಿ ಬಸ್ಗಿಂತ ಮುಂಚೆ 2 ನಿಮಿಷ ಬಸ್ ಬಿಟ್ಕೊಂಡು ಖಾಸಗಿ ಬಸ್ನ ಡ್ರೈವರ್ ಮೇಲೆ, ಕಂಡಕ್ಟರ್ ಮೇಲೆ, ಏಜೆಂಟರ್ ಮೇಲೆ ದುರ್ವರ್ತನೆ ಮಾಡ್ತಾ ಇದ್ರೆ ಇದನ್ನ ಸಾಗರದ ಜನತೆ ಉಗ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಕಿವಿ ಇದ್ದು ಕಿವುಡಾಗಿದೆ, ಕಣ್ಣಿದ್ದು ಕುರುಡಾಗಿದೆ. ಜನ ಸುಮ್ಮನೆ ಕೂರಲ್ಲ. ಇವತ್ತು ಸಾರ್ವಜನಿಕರು ಬಂದಿದ್ದಾರೆ, ರಾಜಕೀಯ ಸಂಘಟನೆಯ ಎಲ್ಲಾ ಪಕ್ಷದ ಪ್ರಮುಖರುಗಳು ಬಂದಿದ್ದಾರೆ, ರೈತ ಸಂಘದ ಪ್ರಮುಖರುಗಳು ಬಂದಿದ್ದಾರೆ. ನಾವು ಈ ಹಿಂದೆ ಈ ನಾಡಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಖಾಸಗಿ ಬಸ್ನ ಸೇವೆಯನ್ನು ಗಮನದಲ್ಲಿಟ್ಕೊಂಡು ಬಂದಿದ್ದಾವೆ. ಜೊತೆಗೆ ಖಾಸಗಿ ಬಸ್ ಕೇವಲ ಒಂದಿಷ್ಟು ಹಿಡಿಯಷ್ಟು ಜನರ ಮಾಲೀಕತ್ವದ ಪ್ರಶ್ನೆ ಅಲ್ಲ. ಅದನ್ನ ಅವಲಂಬಿಸಿ ಚಾಲಕರಿದ್ದಾರೆ, ಖಾಸಗಿ ಬಸ್ನ ಅವಲಂಬಿಸಿ ಕಂಡಕ್ಟರ್ ಇದ್ದಾರೆ, ಖಾಸಗಿ ಬಸ್ನ ಅವಲಂಬಿಸಿ ಏಜೆಂಟ್ಗಳಿದ್ದಾರೆ, ಖಾಸಗಿ ಬಸ್ನ ಅವಲಂಬಿಸಿ ಕ್ಲೀನರ್ಗಳಿದ್ದಾರೆ. ಸಾವಿರಾರು ಕುಟುಂಬಗಳಿಗೆ ಅನ್ನ ಕೊಟ್ಟಿದ್ದಿದ್ರೆ ಅದು ಖಾಸಗಿ ಬಸ್ನ ಒಂದು ಉದ್ಯಮ ಅಂತ ಹೇಳಲಿಕ್ಕೆ ದಬ್ಬಾಳಿಕೆ ಮಾಡ್ಕೊಂಡು ಆ ಕುಟುಂಬಗಳ ಕತ್ತನಿಸ್ಕಕ್ಕೆ ಹೊರಟಿದ್ದೀರಾ. KSRTC ಸಿಬ್ಬಂದಿ ಅವರೇ, ಎಚ್ಚರಿಕೆ ಇರಲಿ. ಇದು ಸಾಂಕೇತಿಕ ಹೋರಾಟ. ಯಾವ ಬಡವನ ಅನ್ನಕ್ಕೆ ಕೈ ಹಾಕಿದ್ರೆ ಸಮಾಜ ಕಣ್ಮುಚ್ಚಿ ಕೂರಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಖಾಸಗಿ ಬಸ್ನ ಚಾಲಕರು, ಮಾಲಕರು, ನಿರ್ವಾಹಕರು, ಏಜೆಂಟರು, ಖಾಸಗಿ ಬಸ್ನ ಮೇಲೆ ಅವಲಂಬಿತರಾದಂತ ಎಲ್ಲ ವ್ಯಕ್ತಿಗಳ ಜೊತೆಗೆ ನಾವುಗಳು ಇದ್ದೇವೆ, ನಿಮ್ಮ ಬದುಕಿನೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ತಕ್ಷಣದಲ್ಲಿ ಉಪ ವಿಭಾಗಾಧಿಕಾರಿಗಳು, ತಹಸೀಲ್ದಾರ್ ಅವರು, ಸಂಬಂಧಪಟ್ಟಂತ KSRTC DC ತಕ್ಷಣದಲ್ಲಿ ಸಭೆಯನ್ನ ಕರೆದು ನಿಮಗೆ ತಾಕತ್ತಿದೆಯಾ ಪರ್ಮಿಟ್ ಅನ್ನ KSRTC ಬಸ್ಸಿಗೆ ಕೊಟ್ಟು ಆಮೇಲೆ ಓಡಿಸಿ. ಅದಿಲ್ಲದೆ ಪರ್ಮಿಟ್ಗೆ ಹಾಕಿರ್ತಕ್ಕಂಥ ಅರ್ಜಿ ಆಧಾರದ ಮೇಲೆ ಖಾಸಗಿ ಬಸ್ ಅನ್ನ ನಿಲ್ಲಿಸ್ತಕ್ಕಂಥ ಪ್ರಯತ್ನ ನಡೆದ್ರೆ ಸಾರ್ವಜನಿಕರು ಸಹಿಸಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ
ಅವಕಾಶಕ್ಕಾಗಿ ಒಂದು ಡ್ರೈವರ್ ಕಂಡಕ್ಟರ್ ಸಂಘದ ಪರವಾಗಿ ಈ ದಿನ ಪರವಾನಗಿ ಇಲ್ಲದೆ ಓಡಿಸುತ್ತಿರುವ ಖಾಸಗಿ ಕೆಎಸ್ಆರ್ಟಿಸಿ ಬಸ್ ವಿರುದ್ಧ ಒಂದೂವರೆ ವರ್ಷದಿಂದ ಎಲ್ಲರಿಗೂ ಗಮನ ಕೊಟ್ಟು ಬಂದು ಕೂಡ ಇಲ್ಲಿವರೆಗೂ ನಮಗೆ ಯಾವುದೇ ಸ್ಪಂದನೆ ನೀಡಿಲ್ಲ. ಸಾಗರದ ಎಆರ್ಟಿಒ ಒಬ್ಬರಿದ್ದಾರೆ, ಅವರು ಅನುಭವ ಇಲ್ಲದ ಅವಿವೇಕಿ. ಅವರಿಗೆ ಪರ್ಮಿಟ್ ಅಂದ್ರೆ ಏನದೇ ಗೊತ್ತಿಲ್ಲ, ತೋರಿಸ್ರಿ ನೀವೇ ತೋರಿಸ್ರಿ ಅಂತ ಹೇಳ್ತಾರೆ. ಅಂತ ಅವಿವೇಕಿ ಶಿವಮೊಗ್ಗ ಜಿಲ್ಲೆಗೆ ಅಂತ ಒಬ್ಬ JCT ಜಾಯಿಂಟ್ ಕಮಿಷನರ್ ಮಾಡಿದ್ದಾರೆ. ಅವನು ಅವರಿಗೂ ಅವಿವೇಕಿದೆ. ಅವರು ಇಲ್ಲಿವರೆಗೂ ಡಿಸೆಂಬರ್ 12ನೇ ತಾರೀಕು ಕೊಟ್ಟಿರಲಿಲ್ಲ, ಇಲ್ಲಿವರೆಗೂ ಉತ್ತರ ಯಾಕೆ ಕೊಟ್ಟಿಲ್ಲ ಕೇಳಿದ್ರೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ರಾಜ್ಯಾಧ್ಯಕ್ಷ ಖಾಸಗಿ ಬಸ್ ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ಕೇಳಿದ್ರು ಕೂಡ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳುವಂತ ಶಿವಮೊಗ್ಗದಲ್ಲಿ RTO ಅಂತ ಇದ್ದಾರೆ. ಅಂತ RTOಗಳಿಂದಲೇ ಅಂತ ಅವಿದ್ಯಾವಂತ ಅನನುಭವಿ ಇದ್ದರಿಂದಲೇ ನಮ್ಮಂತ ಖಾಸಗಿ ಬಸ್ ಮಾಲೀಕರು ಇವತ್ತು ಬೀದಿ ಬರುವಂತಾಗಿದೆ. ನಾವು 50,000 ರೂಪಾಯಿ 3 ತಿಂಗಳಿಗೆ ಟ್ಯಾಕ್ಸ್ ಕಟ್ತೀವಿ. ಅದ್ರ ವಿರುದ್ಧನೇ ನಮ್ಮನ್ನ ಚೂ ಬಿಟ್ಟು ನಮ್ಮನ್ನ ಮುಕ್ಸ ಹಂತದಲ್ಲಿ ಒಂದು ಹಂತವಾಗಿ ಮುಕ್ಸ ತರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಏನೇ ಬಸ್ ಬಿಟ್ಟರು ಒಂದು 5 ನಿಮಿಷಕ್ಕೆ 6 ನಿಮಿಷಕ್ಕೆ 7 ನಿಮಿಷಕ್ಕೆ ಒಂದೊಂದು ಬಸ್ಗಳು ಶಿವಮೊಗ್ಗ ಸಾಗರ ಹೋಗ್ತಾ ಇದೀವಿ. ಈ ಬಸ್ಸಿನ ಮಧ್ಯನೂ ಕೂಡ KSRTC ಅವರು ಬಿಟ್ಟಿದ್ದಾರೆ. ಅದು ನಮ್ದು ಅಭ್ಯಂತರ ಇಲ್ಲ. ಸಾರ್ವಜನಿಕರಿಗೆ ಇದೊಂದು ಸ್ಪಷ್ಟವಾಗಿ ಮಾಹಿತಿ ಪತ್ರಕರ್ತರ ಮೂಲಕ ಏನಂದ್ರೆ ಪರವಾನಗಿ ಇಟ್ಕೊಂಡು ವೇಳಾಪಟ್ಟಿ ಇಟ್ಕೊಂಡು ಬಿಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ, ಮತ್ ಬೇರೆ ರೀತಿ ಮಾಹಿತಿ. ಆದ್ರೆ ನಮ್ಮನ್ನು ಇಷ್ಟು ವರ್ಷದ ಸ್ವಾತಂತ್ರ್ಯ ಪೂರ್ವದಿಂದ ಓಡಿಸಿ ಬರ್ತಕ್ಕಂಥ ನಾವು ನಮಗೆ ನಮ್ಮ ತಂದೆಯವರಿಗೆ ನಮ್ಮ ಅಜ್ಜಾದವರಿಗೆ ಎಲ್ಲರಿಗೂ ಸೇವೆ ಕೊಟ್ಟಿದ್ದಂತ ಗಜಾನನ ಬಸ್ ಇಂದ ಹಿಡಿದು ಖಾಸಗಿ ಬಸ್ ಎಲ್ಲರ ಸೇವೆಯನ್ನು ಪರಿಗಣಿಸಿ ಇವತ್ತು ನಮ್ಮ ಸಂಘ ಸಂಸ್ಥೆಯವರೆಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ. ಮುಂದಿನ ಹೋರಾಟವನ್ನ ನಾವು ಈ ನಮ್ಮ ಸಾಗರದ ಶಾಸಕರು ಮುಂದಾಳತ್ವ ತಗೊಂಡು ಈ ಸಮಸ್ಯೆನ ಕೂಡಲೇ ಬಗೆಹರಿಸಬೇಕು. ಇಲ್ಲದಿದ್ದಲ್ಲಿ DC ಕಚೇರಿ ಮುಂದ್ಗಡೆ ನಾವು ದಯಾಮರಣಕ್ಕೆ ಅರ್ಜಿ ಬರೆದು ಅಲ್ಲೇನೆ ಪ್ರತಿಭಟನೆ ಅನಿರೀಕ್ಷ ನಮ್ಮ ಹೆಂಡತಿ ಮಕ್ಕಳು ಕುಟುಂಬ ಸಮೇತರಾಗಿ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಂಗೆ ಮಾತಾಡಕ್ಕೆ ಸುಮಾರು 2 ತಿಂಗಳಿಂದ ಈ KSRTC ಬಸ್ ವಿರುದ್ಧ ಹೋರಾಟ ಮಾಡಿ KSRTC ಶಿವಮೊಗ್ಗ ಜಿಲ್ಲಾ DC ಅವರಿಗೆ, ಜಿಲ್ಲಾ DC ಅವರಿಗೆ, SP ಅವರಿಗೆ ಹಾಗೂ ಸಾಗರದ ARTO ಮತ್ತು ಸಾಗರ ಸಬ್ ಇನ್ಸ್ಪೆಕ್ಟರ್ಗೂ KSRTC ಡಿಪೋಕ್ಕೂ ಎಲ್ಲ ಕಡೆ ಮನವಿ ಕೊಟ್ಟು ಈ ದಿನ ನಾವು ಹೋರಾಟ ಮಾಡ್ತೀವಿ. ನಮ್ಗೆ ಅಷ್ಟೊತ್ತರೊಳಗೆ ನಿಮ್ಮ ಮಾಹಿತಿ ಏನಿದೆ ಕೊಡಿ. ಅದಕ್ಕಿಂತ ಮೊದಲು ನಾವು ಕೇಳಿದ್ವಿ ನಿಮ್ಗೆ ಯಾವ್ಯಾವ ಪರವಾನಗಿ ಇದೆ ಅದ್ರ ಬಗ್ಗೆ ನಮ್ಗೆ ಅಧಿಕೃತ ಮಾಹಿತಿಯನ್ನು ಕೊಡಿ ಅಂತೇಳಿ. ಆದ್ರೆ ಅವರು ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನಂದ್ರೆ ಇದು ಗೌಪ್ಯ ಮಾಹಿತಿ, ಇದು ನಮ್ಗೆ ಯಾರಿಗೂ ಕೊಡಕ್ ಬರೋದಿಲ್ಲ ಅಂತ KSRTC ಅಧಿಕಾರಿಗಳು ನಮ್ಗೆ ರೈಟಿಂಗ್ ಮುಖಾಂತರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಾವುದೇ ಬಸ್ಸಲ್ಲಾಗಲಿ ಕಾನೂನು ಪ್ರಕಾರ ಒಂದು ಪರ್ಮಿಟ್ ಅನ್ನ ಟೈಮಿಂಗ್ಸ್ ಅನ್ನ ಯಾವ ಪರ್ಮಿಟ್ ಹೋಗುತ್ತೆ, ಯಾವ ಬಸ್ ಎಷ್ಟೊತ್ತಿಗೆ ಹೊರಡುತ್ತೆ ಏನು ಅಂತೇಳಿ ಹಿಂದೆ ಡಿಸ್ಪ್ಲೇ ಮಾಡಬೇಕು ಅಂತ ಕಾನೂನಿದೆ. ಆ ಕಾನೂನನ್ನು ಗಾಳಿ ತೂರಿ ನಮಗೆಲ್ಲ ಯಾವುದೇ ಮಾಹಿತಿಗಳನ್ನು ಕೊಡದೇ ನಮ್ಮನ್ನು ಇವತ್ತು ಈ ಹಂತಕ್ಕೆ, ಈ ಹೋರಾಟ ಮಾಡೋ ಹಂತಕ್ಕೆ ತಂದಿದ್ದಾರೆ. ನಿನ್ನೆ ಕೂಡ ಮೊನ್ನೆ ಸಾಗರ CPI ಆಫೀಸಲ್ಲಿ ಮೀಟಿಂಗ್ ನಡೀತು. ಅವಾಗ ಶಿವಮೊಗ್ಗದ DTO ಅವರು ಬಂದಿದ್ರು. ಅವರು ನಾವು ಅರ್ಜಿ ಹಾಕಿದೀವಿ, ನಮ್ಗೆ ಯಾವುದೇ ವೇಳಾಪಟ್ಟಿ ಸಿಕ್ಕಿಲ್ಲ, ಅರ್ಜಿ ಹಾಕಿದೀವಿ, ನಾವು ಬಸ್ ಓಡಿಸ್ತಾ ಇದೀವಿ ಅಂದ್ರೆ ನಮ್ದು ಮನಪಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ದಬ್ಬಾಳಿಕೆ ಮಾಡ್ಬೋದು ಅಂತ ರೀತಿಯಲ್ಲಿ ಮಾತಾಡಿ ಹೋಗಿದ್ದಾರೆ. ಆದ್ರೂ ನಾವು ಅವ್ರಿಗೆ ಹೇಳಿದ್ವಿ ನಾವು ಇವತ್ತು ಬಸ್ ತಡೆದು ಪ್ರತಿಭಟನೆ ಮಾಡಬೇಕು ಅಂತ ಹೊರಟಿದ್ವಿ. ಆದ್ರೆ ನಿನ್ನೆ DSP ಸಾಹೇಬ್ರು ಕರೆದು ಒಂದೇ ಸಲಕ್ಕೆ ಆ ನಿರ್ಧಾರ ತಗೊಳ್ಳೋದು ಬೇಡ, ನಾವು 10 ದಿನದೊಳಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಖಂಡಿತ ನಿಮಗೆ ನ್ಯಾಯ ಕೊಡ್ತೇನೆ, ನಿಟ್ಟಿನಲ್ಲಿ ಹೋರಾಟ ಮಾಡ್ತೀನಿ. ಆದ್ರೆ ದಯವಿಟ್ಟು ನೀವು ಒಂದು ಪ್ರತಿಭಟನೆ ಮಾಡಿ, ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ AC ಅವರಿಗೆ ಒಂದು ನಂಬರ್ ಕೊಡಿ, ನಾವು ನಿಮ್ಮ ಸಮಸ್ಯೆ 10 ದಿನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಮುಖಾಂತರ ನಾವೆಲ್ಲರೂ ಸೇರ್ಕೊಂಡು ಈ ದಿನ ಒಂದು ಪ್ರತಿಭಟನೆ ಮಾಡಿ ಮಾನ್ಯ AC ಸಾಹೇಬರಿಗೆ ಒಂದು ಮನವಿ ಕೊಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಈ ಮುಖಾಂತರ ಮನವಿ ಕೊಡ್ತೀವಿ. ಈ ಮನವಿ ಕೊಡೋ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು 15 ದಿನಗಳು ನಮ್ಮ ಸಮಸ್ಯೆನ ಖಂಡಿತ ಅವ್ರು ಈಡೇರಿಸ್ತಾ ಇದ್ರೆ ನಾವು ನಮ್ಮ ಸಂಸಾರ ಸಮೇತ ಬೀದಿಗಿಳಿದು ಹೋರಾಟ ಮಾಡಿ ಖಂಡಿತವಾಗಿ ನಾವು ಆಮರಣಂತರ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಈಗಾಗಲೇ ನಿಶ್ಚಯಿಸಿದ್ದೀವಿ. ಹಾಗೂ ನಮ್ಮ ಖಾಸಗಿ ಬಸ್ ಏಜೆಂಟ್ ಸಂಘದ ಅಧ್ಯಕ್ಷರು ಗುಡ್ಡೆಮನ್ ನಾಗರಾಜ್ ಅವರಿಗೆ, ರಾಷ್ಟ್ರಪತಿ ಅವರಿಗೆ ನಾವು ಖಂಡಿತ ದಯಾಮರಣ ಕೋರಿ ಅರ್ಜಿ ಖಂಡಿತ ಬರ್ತೀವಿ. ಯಾಕೆಂದ್ರೆ ನಾವು ಸಾಮಾನ್ಯ 38-40 ವರ್ಷದಿಂದ ಖಾಸಗಿ ಬಸ್ ನಂಬ್ಕೊಂಡು ಜೀವನ ಮಾಡ್ತಾ ಬಂದಿದ್ದೀವಿ. ಈ ಕೊನೆಗಾಲದಲ್ಲಿ ನಮಗೆ ದಾರಿ ಮೇಲೆ ಹಾಕ್ತಾ ಇದ್ದಾರೆ ಸರ್ಕಾರಿ ಬಸ್ನವರು. ಆದ್ರಿಂದ ನಮಗಿದು ಖಂಡಿತ ಇದು ಸರಿಯಲ್ಲ. ನಮ್ಮ ಬಗ್ಗೆ ಏನಾದ್ರು ಒಂದು ಒಳ್ಳೆ ತೀರ್ಮಾನ ತಗೋಬೇಕು ಅಂತ ನಿಮ್ಮ ಪತ್ರಿಕೆ ಮುಖಾಂತರ ಇದನ್ನು ನಾವು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ, ಕುಮಾರ್, ಸುಭಾಷ್ ನಾಯ್ಕ್, ಜಯಂತ್ ಬೇಸೂರು, ಡಾಕಪ್ಪ ಸೊರಬ, ಪ್ರಕಾಶ್, ದಾನಪ್ಪ, ರಾಘವೇಂದ್ರ ಪೈ, ತಿಮ್ಮಪ್ಪ ಶೆಟ್ಟಿ ಇನ್ನಿತರರು ಹಾಜರಿದ್ದರು. ಸಾಗರ BSNL ಅಧಿಕಾರಿಗಳು ಗ್ರಾಹಕರ ಜೊತೆ ಸೌಜನ್ಯಯುತವಾಗಿ ಮಾತನಾಡದಿರುವುದು, ಕರ್ತವ್ಯ ಲೋಪ ಮತ್ತು ಕನ್ನಡ ಭಾಷೆ ಕಡೆಗಳನ್ನೇ ಖಂಡಿಸಿ ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಾಗರ BSNL ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಅಧ್ಯಕ್ಷ ಮನೋಜ್ ಕೊಗ್ವೆ ಮಾತನಾಡಿ, ಆದೇಶವನ್ನ ಮಾಡಿರ್ತಾರೆ. ನಿಮ್ಮ ಕನ್ನಡಕ್ಕಾಗಿ ಮತ್ತು
ಕನ್ನಡದ ಭಾಷೆಗಾಗಿ, ಕನ್ನಡದ ನೆಲಕ್ಕಾಗಿ, ಕನ್ನಡದ ಜಲಕ್ಕಾಗಿ ಯಾವ ಸಂದರ್ಭದಲ್ಲಿ ಆದರೂ, ಯಾವ ಸಮಯದಲ್ಲಿ ಆದರೂ, ಯಾವ ಪರಿಸ್ಥಿತಿ ಇದ್ದರೂ ಆ ಕನ್ನಡಕ್ಕಾಗಿ ಅವಮಾನ ಮಾಡಿದರೆ ಆ ಕ್ಷಣದಲ್ಲಿಯೇ ನೀವು ಹೋರಾಟವನ್ನು ಮಾಡಿ ನೀವು ಕನ್ನಡಕ್ಕಾಗಿ ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಜಲಕ್ಕಾಗಿ, ನೆಲಕ್ಕಾಗಿ ನಾವು ಯಾವ ಹೋರಾಟಕ್ಕೂ ಕೂಡ ಸಿದ್ಧ ಇರ್ತೀವಿ. ಹಾಗೆ ಕರ್ನಾಟಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬರು ನಮ್ಮ ಕನ್ನಡಕ್ಕಾಗಿ ತಾವು ಒಂದು ಹೋರಾಟ ಮಾಡುವುದು ಅದು ಅವರ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಇವತ್ತು ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕನ್ನಡವನ್ನು ನಾವು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನಾವು ಉಳಿಸ್ಕೊಳ್ಳೆ. ಈ ಸಂದರ್ಭದಲ್ಲಿ ನಾಗಭೂಷಣ್, ಅಖಿಲೇಶ್, ಷಣ್ಮುಖ, ಪ್ರಕಾಶ್ ಎಚ್ಎಂ ಇನ್ನಿತರರು ಹಾಜರಿದ್ದರು. ನಮ್ಮ ನಡುವಿನ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಸತ್ಸಂಪ್ರದಾಯ. ಸಾಧಕರ ಸನ್ಮಾನ ಇನ್ನೊಬ್ಬರಿಗೆ ಪ್ರೇರಣೆಯಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಧಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವ ಮೂಲಕ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ಕಡೆ ನಿಮಗೆಲ್ಲರಿಗೂ ಗೊತ್ತು, ಸ್ವತಂತ್ರ ನಂತರ ಇವತ್ತು ಭಾರತದ ಸಂವಿಧಾನದ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಇರಬೇಕು. ಈ ದೇಶದಲ್ಲಿ, ರಾಷ್ಟ್ರದಲ್ಲಿ ಏನು ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಬಂದಾದ ನಂತರ ಭಾರತದ ಒಂದು ಬೆಳವಣಿಗೆಯ ಎಲ್ಲ ವರ್ಗದವರಿಗೆ ಸಿಕ್ಕಿರುವಂಥದ್ದು, ನಾಗರಿಕರಿಗೆ ಸಿಕ್ಕಿರುವಂಥ ಒಂದು ಬೆಂಬಲವನ್ನು ಈ ದೇಶದಲ್ಲಿ ಇವತ್ತು ನಡೆಯುವ ಒಂದು ಕಾರ್ಯಕ್ರಮವಾಗಿದೆ. ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಇವತ್ತು ನಮ್ಮ ರಾಜ್ಯದ 9 ಜನ ಸಾಧಕರಿಗೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಿಮ್ಮ ಅಭಿನಂದನೆ, ಚಪ್ಪಾಳೆಯನ್ನು ಸಹ ಬರಬೇಕು. ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂಥ ದೇಶದಲ್ಲಿ ನಾವೆಲ್ಲರೂ ಸಹ ಈ ಸಂವಿಧಾನದ ಮೂಲಕ ಇವತ್ತು ದೇಶದ ಎಲ್ಲ ಜನರಿಗೆ ಸಿಗುವ ಮೂಲ ಸೌಕರ್ಯಗಳು ಕೊಡುವಂಥ ಮಹಾನ್ ವ್ಯಕ್ತಿಯಾದಂಥ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನವನ್ನು ಇವತ್ತು ನೆನೆಸಿಕೊಳ್ಳಬೇಕು. ಹಾಗಾಗಿ ಇವತ್ತಿನ ಇಡೀ ದೇಶದಲ್ಲಿನ ಈ ಸಂಭ್ರಮವನ್ನು ಆಚರಣೆ ಮಾಡುವ ಮೂಲಕ ಬೆಳಗ್ಗೆ ನಾನು ಶಾಶ್ವತ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಅಲ್ಲಿ ಸಹ ಧ್ವಜಾರೋಹಣ ಮಾಡಿ 2ನೇ ಬಾರಿ ನೆಹರು ನಗರದಲ್ಲಿ ಎಲ್ಲ ವಿದ್ಯಾರ್ಥಿ, ಸ್ಕೌಟ್, ಗೈಡ್ಸ್ ಮತ್ತು ಪೊಲೀಸ್ ಸಿಬ್ಬಂದಿಗಳ ಮೂಲಕ ಅತ್ಯಂತ ಸುಂದರವಾದಂಥ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡು ತುಂಬ ಚೆನ್ನಾಗಿ ನಡೆಸಿದ್ದೇನೆ. ಇವತ್ತು ಈ ನಮ್ಮ ರಾಷ್ಟ್ರೀಯ ಹಬ್ಬಗಳ ಸಮಿತಿಯವರು ಅದರಲ್ಲೂ ಈ ಸರಿ ಒಂದಿಷ್ಟು ಜನ ಸಾಧಕರನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಯಿತು. ಆ ಸಾಧಕರ ಸನ್ಮಾನ ಮಾಡಿದಾಗ ಗೊತ್ತಾಗುತ್ತೆ ಇನ್ನು ಯಾವ ಮಟ್ಟದಲ್ಲಿ ಇದ್ದಾರಂತ. ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಸಾಧನೆ ಮಾಡಿದಂಥವ್ರನ್ನ ಈ ಸನ್ಮಾನ ಮಾಡೋದು ಖುಷಿಯಾಗುತ್ತೆ. ನಮ್ಮ ತಾಲೂಕಿನ ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳೆದಾಗ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದಾಗ ಮತ್ತೊಂದಿಷ್ಟು ಮಕ್ಕಳಿಗೆ ಪ್ರೇರಣೆ ಆಗುತ್ತೆ. ಅವರು ಸಹ ಈ ಥರ ಸಾಧನೆ ಮಾಡಿ ಮುಂದಿನ ದಿನದಲ್ಲಿ ಈ ಸ್ಥಳದಲ್ಲಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಉಪವಿಭಾಗಾಧಿಕಾರಿ ಯತೀಶಾರ್ ಮಾತನಾಡಿ, ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಈ ಆಚರಣೆಗಳಿಂದ ಯಾಕೆ ಸರ್ಕಾರದಿಂದ ಒಂದಷ್ಟು ಮಾನದಂಡಗಳು ಬರ್ತವೆ, ಯಾಕೆ ಈ ರೀತಿ ಆಚರಣೆ ಮಾಡಬೇಕು, ಯಾಕೆ ಒಂದು ಸಮಿತಿ ಇದೆ, ನಾವೆಲ್ಲ ಯಾಕೆ ಈ ರೀತಿ ಸೇರ್ತೀವಿ. ಒಂದು ವರ್ಷ ಪೂರ್ತಿ ನಾವು ನಮ್ಮೆಲ್ಲ ಹಕ್ಕುಗಳನ್ನು ಎಂಜಾಯ್ ಮಾಡ್ತೀವಿ, ರೈಟ್ಸನ್ನು ಎಂಜಾಯ್ ಮಾಡ್ತೀವಿ. ಈ ಹಕ್ಕುಗಳು ನಮ್ಗೆ ಹೇಗೆ ಬಂತು, ಈ ಸ್ವತಂತ್ರ ಹೇಗೆ ಬಂತು, ನಾವು ಹೇಗೆ ಗಣರಾಜ್ಯ ಆದ್ವಿ, ಇದನ್ನು ಮುಂದಿನ ಪೀಳಿಗೆಗೆ ನೆನಪು ಮಾಡಲಿಕ್ಕೆ ನಾವು ಈ ಆಚರಣೆಗಳನ್ನು ಮಾಡೋದು. ಅದಕ್ಕೆ ಅತಿ ಹೆಚ್ಚು ನಾವು ಮಕ್ಕಳನ್ನು ಇದರಲ್ಲಿ ಸೇರಿಸ್ಕೊಳ್ಳೋದು, ಮಕ್ಕಳುಗಳ ಮೂಲಕ ಕಾರ್ಯಕ್ರಮ ಮಾಡೋದು, ಮಕ್ಕಳುಗಳ ಮೂಲಕ ಪರೇಡ್ ಮಾಡಿಸೋದು. ಏನಕ್ಕಂದರೆ ನಾವು ಇವತ್ತು ಏನನ್ನು ಅನುಭವಿಸ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ, ಇದು ಸುಲಭವಾಗಿ ಸಿಕ್ಕದಲ್ಲಪ್ಪ. ಸಾವಿರಾರು ಜನ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅವರನ್ನು ನೆನೆಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಈ ಆಚರಣೆಗಳನ್ನು ಮಾಡೋದು. ಎರಡನೇದು, ಕೇವಲ ವರ್ಷವಿಡೀ ಬರೀ ರೈಟ್ಸನ್ನು ಎಂಜಾಯ್ ಮಾಡೋದಲ್ಲ, ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಮರಿಬಾರ್ದು. ನಾವು ನಾಗರಿಕರಾಗಿ ಏನು ನಮ್ಮ ಕರ್ತವ್ಯ ಇದೆ ಅನ್ನೋದನ್ನು ನೆನೆಸ್ಕೋಬೇಕು, ಆ ಕರ್ತವ್ಯವನ್ನು
ಮೂರನೇದು, ಈ ರೀತಿ ಮಹಾನ್ ಸಾಧಕರು ಆವಾಗ ದೇಶ ಕಟ್ಟಿದ್ದಕ್ಕೆ ಇವತ್ತು ದೇಶ ಈಗ ಬಂದಿದೆ. ಈ ರೀತಿ ಸಾಧಕರನ್ನು ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಿದ್ರೆ ಮುಂದೆ ಇನ್ನೊಂದಷ್ಟು ಜನ ಅದಕ್ಕೆ ಪ್ರೇರಣೆ ಒಳಗಾಗಿ ದೇಶವನ್ನು ಕಟ್ಟಲಿಕ್ಕೆ ಮುಂದೆ ಬರ್ತಾರೆ ಅಂತಕ್ಕಂಥದ್ದು. ಆದ್ದರಿಂದ ಈ ಹಬ್ಬಗಳನ್ನು ಈ ಕಾರಣಕ್ಕಾಗಿ ನಾವು ಆಚರಿಸ್ತೇವೆ. ಬಹಳಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ, ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ. ಪ್ರತಿ ವರ್ಷ ಇದೇ ರೀತಿ ನಡೀಲಿ ಅಂತ. ಇದೇ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಿಂದ ಈಶ್ವರ್ ನಾಯ್ಕ್ ಕುಗ್ವೆ, ಪಾರಂಪರಿಕ ಚಿಕಿತ್ಸೆ ಕ್ಷೇತ್ರದಿಂದ ಕೇಶವ ಹೆಗಡೆ ಜಿಡಿ, ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ವಿಕ್ರಮ್ HB, ಶಿಕ್ಷಣ ಕ್ಷೇತ್ರದಿಂದ ವಂದನಾ ಎ ಶೆಟ್ಟಿ, ಕ್ರೀಡಾ ಕ್ಷೇತ್ರದಿಂದ ಕೃಪಾ ಎಲ್, ಯೋಗ ಕ್ಷೇತ್ರದಿಂದ ಅಂಕಿತಾ AP ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಉಪಸ್ಥಿತರಿದ್ದರು. ಸೇವಾಸಾಗರ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಪೌರಾಯುಕ್ತ HK ನಾಗಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ವೇಟಿ ಸ್ವಾಮಿ ವಂದಿಸಿದರು. HG ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.